ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಹೊರನಾಡ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು ಪಾರ್ಟು, ನಿನ್ನೆಯಿಂದ ಶುರು ಮಾಡಿರೋದು. ಫಸ್ಟು ಡಾಟ್ಸ್ಗಳಾಕಿ ಅದರ ಸುತ್ತ ಡಿಸೈನ್ ಮಾಡಿದ್ದಾಯಿತು. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡೋಣ ಅಂದ್ಕೊಂಡೆ, ಆದರೆ ಅದು ಅಲ್ಲೇ ಬರ್ತಾಯಿತ್ತು ಆ ಡಿಸೈನ್. ಆಮೇಲೆ ಅನ್ನಿಸ್ತು ಬ್ರಷ್ಟ್ ಸ್ಟ್ರೋಕು ಫುಲ್ ಪರ್ಫೆಕ್ಟ್ ಆದರೆ ಎಲ್ಲ ಡಿಸೈನ್ಗಳನ್ನ ಇದು ಮಾಡ್ತಾ ಹೋಗ್ಬೋದು ನಾವೇ, ಒಂದಾದಮೇಲೆ ಒಂದು. ಬ್ರಷ್ ಸ್ಟ್ರೋಕು ಕರೆಕ್ಟ್ ಇಲ್ಲದೇ ಅದನ್ನು ಕಲಿದೇನೆ ಪ್ರಾಕ್ಟೀಸ್ ಮಾಡ್ದೇ ಮುಂದೆ ಹೋದರೆ ತುಂಬ ಮಿಸ್ಟೇಕ್ಗಳು ಆಗುತ್ತೆ. ಪರ್ಫೆಕ್ಟ್ ಅಂತೂ ಆಗೋದಕ್ಕಾಗಲ್ಲ, ಅಟ್ಲೀಸ್ಟ್ 80-85% ಅಷ್ಟು ಕಲಿತ್ರೆ ಅದು ಈಸಿ ಆಗುತ್ತೆ. ಮುಂದೆ ಡಿಸೈನ್ಗಳನ್ನ ನಾವು ವೇರಿಯೇಷನ್ ಮಾಡಿಕೊಂಡು ನಮ್ಮದೇ ಆದ ಒಂದು ಸ್ಕಿಲ್ನ ತೊಗೊಳೋದಕ್ಕೆ. ಅದಕ್ಕೇ ಆ ಬ್ರಷ್ ಸ್ಟ್ರೋಕಲ್ಲೇ ಇದು ಮಾಡ್ತಾಯಿದ್ದೀನಿ. ಮುಂದೆ ಚೇಂಜ್ ಮಾಡ್ತೀನಿ, ಆದರೆ ಅಲ್ಲಿ ತನಕ ಇದು ಮಾಡೋಣ. ಸ್ವಲ್ಪ ನೀವೆಲ್ಲ ಬ್ರಷ್ ಸ್ಟ್ರೋಕು ಕಲ್ತ್ರಾ, ಇದು ಮಾಡಿದ್ರಾ ಅಂತ, ಪ್ರಾಕ್ಟೀಸ್ ಮಾಡಿದ್ರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಆಯಿತಾ? ಇದರಲ್ಲಿ ನಾನು ಕಲರ್ಸ್ಗಳನ್ನ ಸೇಮ್ ಅದೇ ಕಲರ್ಸನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ, ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಇದರಲ್ಲಿ ನಾನು ಇನ್ನೂ ಒಂದು ಕಲರ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದು ನನಗೆ ಯೂಸ್ ಮಾಡೋದೇ ಮರ್ತೋಯ್ತು. ಆದರೆ ಇವತ್ತಿನ ಸೆಷನಲ್ಲಿ ಅದನ್ನು ನಾನು ಯೂಸ್ ಮಾಡ್ತೀನಿ, ನೆನ್ಪಿಟ್ಕೊಂಡು ತುಂಬ ಯೂಸ್ ಮಾಡ್ತೀನಿ. ಅದು ಚೆನ್ನಾಗಿ ಬಂದಿದೆ. ಏನೂ ಅಲ್ಲ, ನಾನು ಅದನ್ನು ಎಲ್ಲೋ ಮತ್ತು ಬ್ಲೂ ಮಿಕ್ಸ್ ಮಾಡಿದೆ, ಅದು ಒಂದು ಸ್ವಲ್ಪ ಪಿಕಾಕ್ ಗ್ರೀನ್ ಬಂತು ಕಲರು, ಇಷ್ಟ ಆಯಿತು ಅದು ಟಿಂಜು. ಆಮೇಲೆ ಈ ಇದರಲ್ಲಿ ನನಗೆ ಇಲ್ಲಿ ತನಕ ಸೆಂಟರ್ದು ಗ್ರೀನ್ ಇಷ್ಟ ಆಗ್ತಿರಲಿಲ್ಲ, ಮತ್ತು ಡಾಟ್ ಎದ್ದು ಕಾಣಿಸ್ತಾ ಇದೆಯಲ್ಲ ಅದು ಅಲ್ಲಿ ತನಕ. ಆದರೆ ಇವತ್ತು ನನ್ನ ಮಗನಿಗೆ ತೋರಿಸ್ದೆ, ಹೇಗಿದೆ ಪುಟ್ಟ ಅಂತಂದರೆ, ಇಲ್ಲ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು. ನೆನ್ನೆ ಹೇಳಿದಾಗ ಅದು ಏನು ಮಾಡ್ದ, ಆ ಗ್ರೀನ್ ಎದ್ದು ಕಾಣಿಸ್ತಾ ಇತ್ತು, ಯಾಕೆ ಅಂದರೆ ಅದನ್ನು ಅದೇ ಹೈಲೈಟ್ ಥರ ಹಾಕ್ತಾಯಿತ್ತು. ಆದರೆ ಇವತ್ತು ಬೆಳಗ್ಗೆ ಕೆಳಗೆ ಹಾಗೆ ಇಟ್ಟಿದ್ದೆ ನಾನು ಟೇಬಲ್ ಮೇಲೆ, ಡ್ರೈ ಆಗಲಿ ಅಂತ. ಇವತ್ತು ಕೇಳಿದ್ದಕ್ಕೆ, ಇಲ್ಲ ಅಮ್ಮ ಚೆನ್ನಾಗಿ ಕಾಣಿಸ್ತಿದೆ, ಆ ನೆಗೆಟಿವ್ ಸ್ಪೇಸ್ ಒಂದು ಸ್ವಲ್ಪ ಇತ್ತು ಅಲ್ಲಿ, ಅದನ್ನು ಫಿಲ್ ಮಾಡಬೇಕು ಅಂತ ಹೇಳ್ದೆ. ಅದಕ್ಕೆ ನಾನು, ಇಲ್ಲ ಅದನ್ನು ಫಿಲ್ ಮಾಡಬೇಕು, ಆದರೆ ಅದು ಡ್ರೈ ಆಗಬೇಕಾಗಿತ್ತು ಒಂದು ಸ್ವಲ್ಪ ಗ್ಯಾಪು. ಡ್ರೈ ಆದಮೇಲೆ, ಯಾಕೆ ಅಂತಂದರೆ ಮುಂದೊಂದು 2 ಲೈನ್ ಹಾಕ್ಬಿಟ್ಟಿದ್ದೆ, ಆಗಲೇ ನಾನು ಏನಾದರೂ ಅದನ್ನು ಗ್ಯಾಪ್ ಫಿಲ್ ಮಾಡೋಕ್ಕೆ ಹೋಗಿದರೆ ಅದು ಸ್ಮಡ್ಜ್ ಆಗೋದು, ಡಾಟ್ಸ್ಗಳೆಲ್ಲ ಒಂದಕ್ಕೊಂದು. ಅದರಿಂದ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವತ್ತು ಅದನ್ನು ಮಾಡಬೇಕು. ನಿನ್ನೆ ಹೀಗೇ ಮಾಡ್ತಾ ಮಧ್ಯ ಏನೋ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಇದು ಏನಕ್ಕೆ ಸುಮ್ಮನೆ ಏನೋ ಒಂಥರ ಬೇಜಾರಾಗೋದಲ್ಲ ಒಂದೇ ಸಮ ಮಾಡೋದಕ್ಕೂ. ಆಗ ಇದ್ದಕ್ಕಿದ್ದಂಗೆ ಒಂದು ವಿಡಿಯೋ ಕ್ಯಾಚಿ ಆಯಿತು. ಯಾಕೆ ಅಂತಂದರೆ ಅಳ್ತಾ ಇದ್ರು ಅವರು. ಆಮೇಲೆ ಏನಕ್ಕೋ ತಾಯಿ ಮನೆ ಅಂದ ತಕ್ಷಣ ಒಂಥರ ಅವ್ರಿಗೆ ದುಃಖ ತಡೆಯೋಕ್ಕಾಗದೆ ತುಂಬಾ ಟೈಮ್ ತೊಗೊಂಡ್ರು. ಆಮೇಲೆ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ಆ ವಿಡಿಯೋ ನೋಡಿದೆ. ಆಮೇಲೆ ನೋಡಿದ್ರೆ ಅದು ಇದು ಅವರು ವೀಲ್ ಚೇರ್ ಮೇಲಿದ್ದರು. ಆಮೇಲೆ ಏನಕ್ಕೆ ಅಂತ ಒಂಥರ ಇನ್ಕ್ವಿಸಿಟಿವ್, ಒಂಥರ ತುಂಬ ಇದು ತಿಳ್ಕೊಬೇಕು ಅಂತ ಇದಾಯಿತು. ಆಮೇಲೆ ಒಂದು 2-3 ವೀಡಿಯೋ ನೋಡಿದೆ. ಆಮೇಲೆ ಅವ್ರ ಕತೆ ಕೇಳಿ ತುಂಬಾ ಬೇಜಾರಾಯಿತು. ಜೀವನ ಅನ್ನೋದು ಹೇಗೆ ಬರುತ್ತೆ, ಹೇಗೆ ತಗೋಬೇಕು, ಹೇಗೆ ಛಲದಿಂದಿರಬೇಕು ಅಂತ. ಏನಂತೆ ಅಂದರೆ, ಅವ್ರದ್ದು ಆಕ್ಸಿಡೆಂಟ್ ಆಯ್ತಂತೆ 5 ವರ್ಷದ ಹಿಂದೆ. ಆಕ್ಸಿಡೆಂಟ್ ಆಗಿ ಅವರು ಸ್ವಾಧೀನ ಕಳ್ಕೊಬಿಟ್ಟಿದ್ದಾರೆ, ಕಾಲಂದು ಫುಲ್ಲು. ಎಲ್ಲರೂ ಇದ್ದಾರೆ, ಹಸ್ಬೆಂಡು ಇಲ್ಲ. ಹಸ್ಬೆಂಡು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲಿಲ್ಲ. ಸೊ ಇನ್ಯಾರ್ದೋ ಜೊತೆ ಅವರಿಗೆ ಮಗುನ ಅವರೇ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಹಸ್ಬೆಂಡು. ಈ ಹೆಂಗಸು ಒಬ್ಬರೇ, ಯಾರು ತಂದೆ
ತಾಯಿ ಪೇರೆಂಟ್ಸು ಇಲ್ಲ, ಅಣ್ಣ ತಮ್ಮಂದಿರುಗಳು ಇಲ್ಲ, ಎಲ್ಲ ಇದ್ದು ಒಬ್ಬಂಟಿ ಅಂತ ಅನಿಸಿದ್ರು. ತುಂಬ ಬೇಜಾರಾಯಿತು ಒಂಥರ. ನಾನೇ ಹೇಳೋದು ಇಷ್ಟೇ, 5 ವರ್ಷ ಅಷ್ಟೊಂದು ಧೈರ್ಯದಿಂದ ಛಲದಿಂದ ಎದುರಿಸಿರ್ಬೇಕಾದ್ರೆ ಮುಂದೆನೂ ಹಾಗೆ ಕಷ್ಟದಿಂದ ಎದುರಿಸ್ಬೇಕು. ಜೀವನ ಏನು ಸುಗಮವಾದ ಹಾದಿ ಅಲ್ಲ, ಪ್ಲೇನ್ ಅಲ್ಲ, ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ನಾವು ಎಷ್ಟೋ ಸಲ ಕಷ್ಟಗಳು ಬರುತ್ತೆ, ಬಂದಿದೆ, ಅದನ್ನು ಎದುರಿಸ್ಬೇಕು. ಒಂದೊಂದು ಸಲ ಅಂತೂ ನಾನು ತುಂಬಾ ಡಿಪ್ರೆಸ್ ಆಗಿ ಹೋಗ್ತಾಯಿದ್ದೆ ಜೀವನದಲ್ಲಿ. ಫ್ಯಾಮಿಲಿ ಅಂದರೆ ಇದ್ದೇ ಇರುತ್ತಲ್ಲ ಹಾಗೆ. ಆದರೆ ಧೈರ್ಯನೆಲ್ಲ ಕೊಡ್ತಾಯಿದ್ದಿದ್ದು ನನಗೆ ನನ್ನ ಅಕ್ಕ. ಅವರು ಲೆಕ್ಚರರು, ಕನ್ನಡ ಲೆಕ್ಚರರು. ಆ ಮೊಮೆಂಟಲ್ಲಿ ಹೇಗಿರೋದು ಅಂದರೆ, ನನಗೆ 2 ಮಕ್ಕಳಾಗಿ ನನ್ನದೇ ಆದ ಸಂಸಾರ ಅಂತ ಇದೆ. ಆದರೂ ಅವರು ಹೇಗೆ ಬೈತಾರೆ ಅಂದರೆ, ಏನೋ ಆ ಮೊಮೆಂಟಲ್ಲಿ ಸಖತ್ತು ಒಂಥರ ಬೇಜಾರಾಗಿ ಹೋಗುತ್ತೆ. ಆದರೆ ಅದನ್ನು ಯೋಚಿಸಿದ್ರೆ ಒಂಥರ ಛಲ ಬರುತ್ತೆ ಅವರು ಹೇಳೋ ಇದಕ್ಕೆ. ಲೆಕ್ಚರರ್ ಆಗಿ, ಒಂದು ಅಕ್ಕನಾಗಿ, ಅದರಿಂದ ಎಷ್ಟೋ ಒಂಥರ ಚೇಂಜ್ ಆದೆ. ಆಮೇಲೆ ಈ ಕಷ್ಟಗಳು ಬಂದು ಎದುರಿಸಿದಾಗ ಒಂಥರ ನಿಮಗೇ ಇದು ಚಾಲೆಂಜಾಗಿ ತಗೋತೀರ ಲೈಫ್ನ. ಒಂದು ಮೊಮೆಂಟಲ್ಲಿ ನಂದು ಹೇಗೆ ಆಗಿತ್ತು ಅಂದರೆ, ಏನಿದು ಜೀವನನ, ಇದು ಯಾಕೆ ಈ ಜೀವನ ಇದೇ ಥರ ನನಗೇ ಯಾಕೆ ಎಲ್ಲ ಕಷ್ಟ ಅಂತ. ಆ ಒಂದೊಂದು ಮೂಮೆಂಟಲ್ಲಿ ತುಂಬಾ ನಡ್ಗೋಗ್ತಿದೆ. ಯಾವ್ಯಾವ ಥರ ಡಿಸಿಷನ್ ತೊಗೊಳೋದಕ್ಕೂ ಇದು ಮಾಡ್ತಿರಲಿಲ್ಲ ಆ ಥರ. ಆದರೂ ಒಂದು ಮೂಮೆಂಟಲ್ಲಿ ನಾನು ಇಲ್ಲ, ಜೀವನ ನನ್ನಿರುತ್ತೋ ಆ ಜೀವನ ನಾ ಗೆಲ್ತೀನೋ ಅದು ಗೆಲ್ಲುತ್ತೋ, ನನ್ನ ವೀಕ್ನೆಸ್ ಗೆಲ್ಲುತ್ತೋ ನೋಡೇ ಬೇಡೋಣ ಅಂದ್ಕೊಂಡು ಚಾಲೆಂಜಾಗಿ ತೊಗೊಂಡ ಮೇಲೆ ಏನಕ್ಕೂ ಹೆದರಲಿಲ್ಲ. ಒಂಥರ ಏನೇ ಆದರೂ ಬದುಕ್ಬೋದು ಅಂತ, ಅದೇ ಲೈಫು ಅಂತ ಗೊತ್ತಾಯಿತು. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಕಷ್ಟ. ಅದು ಎಲ್ಲರದ್ದು ಎಲ್ಲ ಥರನೂ ಒಂದಲ್ಲ ಒಂದು ರೀತಿಲಿ ಅನುಭವಿಸ್ತಾರೆ ಕಷ್ಟಗಳನ್ನ ಅಷ್ಟೇ. ಯಾರ ಹಾದಿನೂ ಸುಗಮ ಅಲ್ಲ. ಆದರೆ ಧೈರ್ಯಗೆಡಬಾರ್ದು ಅಷ್ಟೇ. ಅದನ್ನೇ ಮಕ್ಕಳಿಗೂ ನಾನು ಹೇಳ್ಕೊಡ್ತಾ ಇರೋದು. ಏನಿಲ್ಲ, ಮಕ್ಕಳಿಗಂತೂ ಒಂಥರ ಹೇಳೋದಕ್ಕೆ ಸ್ವಲ್ಪ ಇದೆ. ಈಗಲಿಂದನೇ ಸಣ್ಣದ್ರಿಂದನೇ ಅವ್ರಿಗೆ ಎಲ್ಲ ಹೇಳ್ಕೊಡೋದ್ರಿಂದ ಬೆಟರು. ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಕೆಟ್ಟದ್ದು ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಗೇಜ್ ಬರಬೇಕು ಅವರಿಗೇ. ಎಲ್ಲ ಈಸಿಯಾಗಿ ಸಿಕ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಏನು ಅಂತ. ನಾವು ಮಾಡೋದೇನು ತಪ್ಪು ಅಂದರೆ, ನಾವು ಅನುಭವಿಸಿದ್ದು ಮಕ್ಕಳಿಗೆ ಬರಬಾರ್ದು, ಮಕ್ಕಳು ಅನುಭವಿಸ್ಬಾರ್ದು ಅಂತ ನಾವು ಆದಷ್ಟು ಅವರ ಆಸೆಗಳನ್ನೆಲ್ಲ ಪೂರೈಸ್ತೀವಿ, ಎಲ್ಲ ಮಾಡ್ತೀವಿ. ಅದೇ ಪ್ರಾಬ್ಲಮ್ಮು ಅನಿಸುತ್ತೆ. ನನ್ನ ಚಿಕ್ಕ ಮಗ ಅಂತೂ ಅವನಿಗೆ ಒಂದು ಸ್ವಲ್ಪ ಎಲ್ಲ ತಂದಿಟ್ಬಿಡ್ತೀವಲ್ಲ ಸ್ನ್ಯಾಕ್ಸು ಎಲ್ಲದೂ, ಏನೋ ಊಟಕ್ಕಿಂತ ಅದೇ. ನಿನ್ನೆ ಎಲ್ಲ ಬಾಕ್ಸ್ ಎಲ್ಲ ಮಾಡಿ ಕಳಿಸಿದ್ರೆ ಬಾಕ್ಸ್ ಹಾಗೆ ತಂದಿದ್ದಾನೆ ಲಂಚ್ ಬಾಕ್ಸು. ಎಷ್ಟು ತಿಂದೆ ಪುಟ್ಟ ಅಂತಂದರೆ 2 ಸ್ಪೂನಮ್ಮ. ಏನಕ್ಕೆ ಅಂದರೆ ತಿನ್ನಬೇಕು ಅನ್ನಿಸ್ಲಿಲ್ಲ ಅಂತ. ಆಮೇಲೆ ನಾನು ಒಂದೊಂದು ಸಲ ಬೇಜಾರಾಗೋಗಿ ಆ ಥರ ಮಾಡಿದಾಗ ಸ್ನ್ಯಾಕ್ನ ಹಾಕಿ ಕಳಿಸಲ್ಲ. ಆಗೇನು ಮಾಡ್ತಾರೆ, ಫ್ರೆಂಡ್ಸ್ಗಳು ಕೊಟ್ಬಿಡ್ತಾರೆ, ಯಾವುದು ಸ್ಮಾಲ್ ಚಿಪ್ಸ್ ಪ್ಯಾಕೆಟೋ ಏನೋ ಅಂತ. ಆಮೇಲೆ ಹೇಳ್ತೀನಿ, ದಿನ ಇಸ್ಕೋಬಾರ್ದು, ಚೆನ್ನಾಗಿರಲ್ಲ, ಹಾಗೆಲ್ಲ ಮಾಡಬೇಡ, ಊಟ ಇದು ಮಾಡಲ್ಲ ಅಂತ ಹೇಳ್ತೀನಿ. ಹೇಳೋ ಅಷ್ಟು ಇದು ನಾಳೆ ಏನೂ ಕಳಿಸಲ್ಲ ಬಾಕ್ಸ್ಗೆ ಅಂತ. ಆದರೂ ತಾಯಿ ಹೃದಯ ಅನ್ನೋದು ಇರುತ್ತಲ್ಲ, ಕೇಳಲ್ಲ. ಇಲ್ಲ ಕಳಿಸ್ಬೇಕು, ಏನಾದರೂ ಮಾಡಿ ಏನೋ ಒಂದು ಅಡ್ಜಸ್ಟ್ ಮಾಡಿ ಕಳಿಸ್ಬಿಟ್ಟಿರ್ತೀವಿ. ಹೇಗೋ ದಿನ ಅವ್ನು ಕೇಳೋ ಅಂಥ ಜಂಕ್ಗಳ ಫುಡ್ ಅಂತೂ ಕೊಡೋಕ್ಕಾಗಲ್ಲ ಅಲ್ಲ. ಅದರಿಂದ ಕಳಿಸಿದ್ರಲ್ಲಿ ಏನೋ ಒಂದು ತಿನ್ಕೊಂಡು ಬರಲಿ ಅನ್ನೋದು. ಇವತ್ತು ಮೋಸ್ಟ್ಲಿ ತಿನ್ಕೊಂಡು ಬರ್ತಾನೆ ಅನಿಸುತ್ತೆ. ಅವ್ನಿಗೆ ಇಷ್ಟವಾದ್ದನ್ನೇ ಹಾಕಿದ್ದೀನಿ. ಚಪಾತಿ ಮಾಡಿ ಅದನ್ನು ರೋಲ್ ಮಾಡಿ ಕಳಿಸಿದ್ದೀನಿ. ನಟೆಲ್ಲ ಅಂದರೆ ತುಂಬ ಇಷ್ಟಪಡ್ತಾರೆ. ಡೈಲಿ ಅಂತೂ ಕೊಡಲ್ಲ ನಟೆಲ್ಲನ. ಆದರೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಬ್ಯಾಕ್ ಪೇಯ್ನ್ ಅಂದರೆ ಫಸ್ಟು ಇಲ್ಲೇ ಮೇಲೇ ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಮಂಡಲ ಆರ್ಟ್ ಮಾಡುವಾಗ ನಂಗೆ ಅಷ್ಟೊಂದು ಬ್ಯಾಕ್ ಪೇಯ್ನ್ ಎಲ್ಲ ಕಾಣಿಸ್ಲಿಲ್ಲ.
ಆದರೆ ಈಗ ಅದು ಒಂದು ಸ್ವಲ್ಪ ಗ್ಲೇರಿಂಗ್ ಥರ ಆಗೋದು ಮತ್ತು ಲೈಟೆಲ್ಲ ತುಂಬ ಸ್ಟ್ರಾಂಗ್ ಬೀಳೋದ್ರಿಂದ ಕೆಳಗೆ ಶಿಫ್ಟ್ ಮಾಡಿಬಿಟ್ಟೆ. ಹಸ್ಬೆಂಡು ಟೇಬಲ್ ಒಂದು ಎಕ್ಸ್ಟ್ರಾ ಟೇಬಲ್ ಇತ್ತು, ಅದು ಮೇಲೆ ಸುಮ್ಮನೆ ಸ್ಪೇಸ್ ತೊಗೊಂಡಿತ್ತು. ಅದಕ್ಕೆ ಏನು ಮಾಡಿದೆ, ಅದನ್ನು ಹೇಳಿದೆ ಅವ್ರಿಗೆ, ಆ ಟೇಬಲ್ನ ಕೆಳಗೆ ಹಾಕ್ಬಿಟ್ಟು ನಾನು ಅಲ್ಲೇ ಮಾಡ್ತೀನಿ ಅಂತ. ಆದರೆ ಏನೋ ಅದು ಹೈಟ್ ಸರಿ ಹೋಗ್ತಿಲ್ವೋ ಅಥವಾ ಪೊಸಿಷನ್ ಸರಿ ಹೋಗ್ತಿಲ್ವೋ, ರೌಂಡ್ ಟೇಬಲಲ್ಲ ಅದು ಏನೋ ಒಂಥರ ವೇರಿಯೇಷನ್ ಆಗ್ತಿದೆ ಅನಿಸುತ್ತೆ. ಚೇರೆಲ್ಲ ಸೇಮು, ಆದರೂ ಏನೋ ಒಂಥರ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ತಿದೆ. ಅಥವಾ ಟ್ರೆಡ್ಮಿಲ್ ಒಂದು 2-3 ದಿನದಿಂದ ಕರೆಕ್ಟಾಗಿ ಮಾಡಿಲ್ಲ, ಅದರಿಂದನೂ ಇರ್ಬೋದು. ಇವತ್ತು ಮಾಡಬೇಕು. ಇವತ್ತು ವೆದರು ಚೆನ್ನಾಗಿದೆ, ನೋಡೋಣ ಮಾಡ್ತೀನಿ. ಟ್ರೆಡ್ಮಿಲ್ ಮಾಡ್ತೀನಿ ಒಂದು 20 ಮಿನಿಟ್ಸು 20-25 ಮಿನಿಟ್ಸ್ ತನಕ. ನೆನ್ನೆ ಮಾಡಬೇಕು ಅಂತಿದ್ದೆ, ಆದರೆ ಏನಾಯಿತು ಅಂದರೆ ಕ್ರೋಮ್ಕಾಸ್ಟ್ ಮಾಡಿದೆ ಮೂವಿನ. ಯಾವುದದು KPS ಕೃಷ್ಣ ಪ್ರಣಯ ಸಖಿ. ಆ ಹಾಡು ತುಂಬ ಇಷ್ಟ ಆಯಿತು ಅಂತ ಮಾಡಿದೆ. ಪರವಾಗಿಲ್ಲ, ನೋಡ್ಬೋದು. ಕನ್ನಡ ಮೂವಿ, ಹಾಡು ತುಂಬಾ ಇಷ್ಟ ಆಯಿತು, ಅದರಿಂದ ನೋಡಿದೆ. ಅದು ಮಾಡುವಾಗ ಅದು ಟ್ವಿಚ್ ಆಗ್ತಾಯಿತ್ತು. ಅದನ್ನು ಪದೇ ಪದೇ ಬಂದು ಅದನ್ನು ತೆಗಿಬೇಕಾಗಿತ್ತು ಲ್ಯಾಪ್ಟಾಪಿಂದ ಟಿ ವಿಗೆ ಹಾಕಿದ್ರಿಂದ. ಅದರಿಂದ ಅದು ಏನು ಹಿಂಗೆ ಆಗ್ತಿದೆ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಮಾಡೋಣ ಅಂದ್ಕೊಂಡೆ. ವೆದರ್ ತುಂಬ ಹಾರಿಬಲ್ ಆಗೋಯಿತು. ಸಂಜೆ ತನಕ ಫುಲ್ ಬ್ಲ್ಯಾಕ್ ಕ್ಲೌಡು, ಮಳೆ ತುಂಬ. ಮಕ್ಕಳು ಬರಬೇಕಾಗಿತ್ತು, ಅದು ಟೆನ್ಷನ್ ಆಗ್ತಾಯಿತ್ತು, ಅವ್ರು ಬಂದಿಲ್ಲಲ್ಲ ಏನು ಅಂತ. ಅದು ಆ ಥರ ಆಗಿ ಮಾಡಲಿಲ್ಲ. ಆಮೇಲೆ ತುಂಬ ಚಳಿ ಇತ್ತು. ಚಳಿ ಈ ವಿಂಟರಲ್ಲಿ ನೆನ್ನೆನೇ ಅನಿಸುತ್ತೆ ಅಷ್ಟು ಚಳಿ ಅಂತ ನೋಡಿದ್ದು. ಥರ್ಮಲ್ಲೆಲ್ಲ ಹಾಕೋತಾನೇ ಇರಲಿಲ್ಲ. ಆಮೇಲೆ ತೀರಾ ದಪ್ಪ ಜಾಕೆಟ್ ಹಾಕಿರಲಿಲ್ಲ. ನೆನ್ನೆ ಥರ್ಮಲ್ಗಳು ಹಾಕಿ, ಜಾಕೆಟ್ ಹಾಕಿ, ಸಾಕ್ಸ್ ಹಾಕಿ, ಮಂಕಿ ಕ್ಯಾಪ್ ಹಾಕಿದ್ದೆ. ಅಷ್ಟು ಚಳಿ ಇತ್ತು. ಒಂಥರ ಹೀಟರ್ ಹಾಕಿದ್ರೂ ಇದಾಗಲಿಲ್ಲ. ನಾವೆಲ್ಲ ಇಂಡಿಯಾದಲ್ಲಿ ಮಂಕಿ ಕ್ಯಾಪ್ ಅಂತಂದರೆ ನಗ್ತೀವಿ. ನಾನು ನೋಡಿದ್ದು ಡ್ಯಾಡಿ ಹಾಕ್ಕೊಂಡಿದ್ದಷ್ಟೇ ಮಂಕಿ ಕ್ಯಾಪ್ ನೋಡ್ತಾ ಇದ್ದಿದ್ದು. ಈಗ ನಾವು ಇಲ್ಲಿ ವಿಂಟರ್ ಅಂತಂದರೆ ಅದು ಎಲ್ಲರದ್ದು ಸೆಟ್ಗಳಿದೆ, ಅಲ್ಲಿಂದ ತಂದಿರೋದೆ ಮಂಕಿ ಕ್ಯಾಪು, ಸಾಕ್ಸು, ಗ್ಲೌಸ್ ಅವೆಲ್ಲ. ಏನು ಮಾಡೋಕ್ಕಾಗಲ್ಲ, ಹಾಕ್ಕೊಳ್ಳೇಬೇಕು. ಹೋದರೆ ಹೆಲ್ತ್ ಹದಗೆಡುತ್ತೆ ಚಳಿಗೆ. ಅದರಿಂದ ಎಲ್ಲ ಕವರಾಗಿ ಬಫೂನ್ ಥರ ಇರಬೇಕು ಥರ. ಇಲ್ಲೇ ಇರೋದ್ರಿಂದ ಏನು ಚಾಯ್ಸ್ ಇಲ್ಲ. ಎಲ್ಲ ಕೇಳ್ತಾರೆ, ಏನು ಆಕ್ಲೆಂಡ್ ಇಷ್ಟ ಆಗುತ್ತಾ, ಏನು ಇಷ್ಟನಾ ಅಂತ. ಅದಕ್ಕೆ ನಾ ಹೇಳೋದು, ಚಾಯ್ಸ್ ಇಲ್ಲ. ಮಕ್ಕಳು ಇಲ್ಲೇ ಹುಟ್ಟಿರೋದು, ಇಲ್ಲೇ ಸಿಟಿಸನ್ನು. ನೋಡೋಣ, ಸಾಯೋ ವಯಸ್ಸಿಗೆ ಅಲ್ಲಿಗೆ ಬಂದರಾಯ್ತು ಇಂಡಿಯಾಗೆ ಅಂತ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಅನಿಸಿಕೆ ಏನು ಅಂತಂದರೆ, ನಾವು ಅನುಭವಿಸಿದ್ದು ಮಕ್ಕಳಿಗೆ ಹೋಗಬಾರ್ದು. ನಾವು ಮಕ್ಕಳನ್ನು ಸ್ಕೂಲಿಗೆ ಹೋದ್ಮೇಲೆ ಅವರಿನ್ನೂ ಚಿಕ್ಕವರಾಗಿರೋದ್ರಿಂದ ಮನೇಲಿ ಒಬ್ಬರನ್ನೇ ಬಿಡೋದು ಭಾಳನೇ ಕಷ್ಟ. ಬಿಡಲ್ಲ, ಇದುವರೆಗೂ ಬಿಟ್ಟಿಲ್ಲ. ಈಗ ಮಕ್ಕಳಿಗೋಸ್ಕರ ನಾನು ಕೆಲಸನೇ ಬಿಟ್ಬಿಟ್ಟು ಮನೇಲೇ ಇದ್ದೀನಲ್ಲ, ಆ ಥರ. ಮನೇಲಿ ಬಿಟ್ಟು ಇನ್ನೇನಾದರೂ ಮಾಡಬಹುದು ಅಂದ್ಕೊಂಡು ಈಗ ಇದನ್ನು ಶುರು ಮಾಡಿದ್ದೀನಲ್ಲ, ಡಾಟ್ ಮಂಡಲ. ಅದರಿಂದ ಏನಕ್ಕೆ ಅಂದರೆ ಮಕ್ಕಳದೇ ಎಜುಕೇಷನ್ ಇಂಪಾರ್ಟೆಂಟು. ಮಕ್ಕಳು ತಾಯಿಗೆ ಎದುರ್ಕೊಂಡು ಇದು ಮಾಡೋಷ್ಟು ತಂದೆಗಿಲ್ಲ, ಮಾಡಲ್ಲ ಅನಿಸುತ್ತೆ. ಹಸ್ಬೆಂಡ್ಸ್ ಯಾವತ್ತೂ ಹೆಂಡತಿಗೆ ಸ್ಟ್ರಿಕ್ಟ್ ಆಗಿರ್ತಾರೆ, ಆದರೆ ಮಕ್ಕಳ ಜೊತೆ ತುಂಬ ಲೀನಿಯೆಂಟು. ಅವ್ರು ಇದ್ದಿದ್ದನ್ನು ನೋಡಿ ನಾನು ಅನ್ಕೋತಾ ಇದ್ದೆ, ಮದುವೆ ಆದ ಹೊಸದರಲ್ಲಿ ಮಕ್ಕಳ ಜೊತೆ ಅವ್ರು ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಮಕ್ಕಳ ಜೊತೆ ನಾನು ತುಂಬ ಇದಾಗಿರಬೇಕು, ಲೀನಿಯೆಂಟಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ. ನೋಡಿದ್ರೆ ಅದು ರಿವರ್ಸ್ ಆಗೋಯಿತು. ಅವ್ರ ಮಕ್ಕಳ ಜೊತೆ ತುಂಬ ಇದು. ಮಕ್ಕಳು ಅವ್ರ ಮಾತು ಕೇಳಲ್ಲ, ಅವರು ಮಕ್ಕಳ ಮಾತು ಕೇಳ್ತಾರೆ, ಆ ಥರ. ಅದರಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಅವ್ರ ಜೊತೆ ಲಿಮಿಟೇಷನ್ ಹಾಕೋದಕ್ಕೆ ನಾನು ತೊಂದರೆ ಇಲ್ಲ. ಮಕ್ಕಳೇ ತಾನೇ ಎಲ್ಲ ನೋಡ್ಕೋಬೇಕಾದ್ದು ನಾವೇ. ಆಗು ಹೋಗೋಗಳನ್ನ ಅವರು
ಗುಡ್ ಸಿಟಿಸನ್ ಮಾಡೋದಬೇಕಾದ್ದು ಒಬ್ಬರಲ್ಲ ಒಬ್ಬರ ಕರ್ತವ್ಯ ತಾನೆ ಪೇರೆಂಟ್ಸಾಗಿ. ಅದರಿಂದ ಒಳ್ಳೆಯದಿದಾದರೆ ಸಾಕು ಮಕ್ಕಳು. ಮತ್ತು ಇನ್ನೇನು, ಇವತ್ತು ವೆದರ್ ಪರವಾಗಿಲ್ಲ. ಏನು ಅಂತಂದರೆ ಇವತ್ತೊಂದು 12 ಮೇಲೆ ಇದು ಸ್ವಲ್ಪ ಮಳೆ ಅಂತ ಇತ್ತು. ಏನು ಮಳೆಯಿನ್ನ ಪತ್ತೆ ಇಲ್ಲ ಸೋ ಫಾರ್. ಹಾಗಂತ ಏನಾದರೂ ನಾನು ಫುಟ್ ಮ್ಯಾಟು ಅದು ಇದು ತೊಗೊಂಡೋಗಿ ಹೊರಗೆ ಹಾಕ್ತು ಅಂತಂದರೆ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ. ನಾನು ಬಾಗಿಲು ಹಾಕಿ ಬಾಗಿಲು ತೆಗೆದು ಅದೆಲ್ಲ ಕರ್ಟನ್ಸ್ ಎಲ್ಲ ಆ ಕಡೆಗೆ ಹಾಕಿ ಹೋಗೋ ಅಷ್ಟೊತ್ತಿಗೆ ಅದು ನೆಂದೇ ಹೋಗಿರುತ್ತೆ. ಅದ್ರ ಬದಲು ಅದು ಫುಲ್ಲು ಶ್ಯೂರಿಟಿ ಇದಾಗೋ ತನಕ ಏನೂ ಹಾಕೋದೇ ಬೇಡ ಅಂತ ಹಾಗೆ ಬಿಟ್ಟಿದ್ದೀನಿ. ಆಮೇಲೆ ಅಂದರೂ ಇವತ್ತು ಸ್ವಲ್ಪ ಥಂಡಿ ಇದೆ ಒಳಗಡೆ, ಮನೆ ಒಳಗೆ ಗಾಳಿ ಸ್ವಲ್ಪ. ನೆನ್ನೆ ಅಂತೂ ತುಂಬ ಗಾಳಿ. ನೆನ್ನೆ ರಾತ್ರಿ ಹೋಗಿ ಒಂದು ಸ್ವಲ್ಪ ಇದನ್ನು ಮಂಡಲ ಆರ್ಟ್ ಈ ಲೇಯರ್ನ ಫಿನಿಷ್ ಮಾಡಿಬಿಡೋಣ ಅಂತ ಕೂತಿ ಮಾಡ್ತಾಯಿದ್ದೆ. ಹೇಗಿತ್ತು ಅಂದರೆ ಗಾಳಿ ಝೀ ಅಂತ ಇದಾಗೋದು. ಅದು ಗಾಳಿನ ನಾನು ಆ ಥರ ನೋಡಿದ್ದು ಯಾವಾಗ ಅಂದರೆ, ಆಂಟಿ ಒಬ್ಬರು ಊರಲ್ಲಿ ತೀರೋಗಿದ್ರು, ಅಮ್ಮನ ತಂಗಿ ಒಬ್ಬರು. ಆಗ ಕತ್ತಲೆ ಬಸ್ಸಲ್ಲಿ ಇಳಿದು ಎಲ್ಲರೂ ನಾವೆಲ್ಲ ಮೈಸೂರಿಂದ ಹೋದ್ವಿ. ಅಂಕಲ್ ಇದ್ದರು ಒಬ್ಬರು. ಆದರೂ ಕೂಡ ಅಭ್ಯಾಸ ಇಲ್ವಲ್ಲ ನಾವು ಆ ಥರ ಅಷ್ಟೊಂದು ರಾತ್ರಿಲೆಲ್ಲ ಹೋಗೋದು. ಬಸ್ ಇಳಿದ ತಕ್ಷಣ ಒಂಥರ ಸೌಂಡು, ಭಯನೇ ಆಗೋಯ್ತು. ಒಂಥರ ಫುಲ್ ಕತ್ತಲೆ. ಆಗ ಅಷ್ಟೊಂದೆಲ್ಲ ಏನು ಊರುಗಳಲ್ಲಿ ಇದಿರಲಿಲ್ಲ. ಹೋಗು ಆಮೇಲೆ ಅಮ್ಮ ಎಲ್ಲ ಹೇಳಿದ್ರು, ಏನಿಲ್ಲ ಇಲ್ಲಿ ಹೊಳೆ ಹರಿತಾ ಇರೋದಕ್ಕೆ ನೀರಿಂದು ಗಾಳಿದು ಎಲ್ಲ ಆ ಥರ ಸೌಂಡು, ಏನಿಲ್ಲ ಬಾ ಅಂತ. ಥರ ಅಂಜುಪುರ್ಕಿನೇ ಅಂತ ಹೇಳ್ಬೋದು ನನ್ನನ್ನು. ಹಾಗೆ ಮುಂಚೆ ಎಲ್ಲ 7 ಗಂಟೆ ಆದಮೇಲೆ ನಾನು ಮನೇಲಿ ಯಾವತ್ತೂ ಹೊರಗೆ ಇರ್ತಿರ್ಲಿಲ್ಲ, ಒಬ್ಬಳೇ. ಆದರೆ ಈಗ ಏನು ನನ್ನ ಮಕ್ಕಳು 1.5 ಇಯರ್ ಇರುವಾಗ ಅನ್ಸುತ್ತೆ, 1.5 ಇಯರ್ ಇತ್ತೇನೋ, ಆಗ ಹಸ್ಬೆಂಡು ಅವ್ರ ತಂದೆ ತಾಯಿ ಇದ್ದಾಗ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಇಂಡಿಯಾಕ್ಕೆ ಹೋದರು. ಒಂದು 15 ಡೇಸ್ ಹೋದ್ರೇನೋ. ಆಗ ನಾನು ಒಬ್ಬಳೇ ಒಂಥರ ಭಯ ಆಗೋದು. ಅದೇನು ಅಂತಂದರೆ ಸೆನ್ಸ್ ಆಫ್ ಸೆಕ್ಯೂರಿಟಿನ ಏನೋ. ಅವರು ಮನೇಲಿದ್ದಾರೆ ಅಂದರೆ ನಿದ್ದೆ ಸರಿಯಾಗಿ ಬರುತ್ತೆ. ಅವರು ಹೋದಷ್ಟು ದಿನವೂ ನಾನು ನಿದ್ದೆನೇ ಮಾಡಿಲ್ಲ. ಪ್ರತಿ ರಾತ್ರಿಯೂ ಮಲ್ಕೋತಾ ಇದ್ದಿದ್ದು 3 ಗಂಟೆಗೋ ಏನೋ. 3 ಗಂಟೆ ಅಲ್ಲಿ ತನಕ ಮಾತಾಡ್ಕೊಳ್ಳೋದು, ಅಕ್ಕನ ಜೊತೆ ಅಮ್ಮನ ಜೊತೆ ಎಲ್ಲರ ಜೊತೆನೂ ಮಾತಾಡಿಕೊಂಡು ಅಲ್ಲಿ ತನಕ ಹಾಗೂ ಹೀಗೂ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ತುಂಬ ನಿದ್ದೆ ಬಂತು ಅಂದಾಗ ಮಲ್ಕೋತಾ ಇದ್ದೆ. ಯಾಕೆಂದ್ರೆ ಒಂಥರ ಭಯ, ಒಬ್ಬಳೇ ಇರೋದು, ಮಕ್ಕಳು ಚಿಕ್ಕವರು ಅಂತ. ಹಾಗೆ ಅದು ಕಂಟಿನ್ಯೂ ಆಯಿತು. ಅತ್ತ ಮಾವ ಇರೋ ತನಕನೂ ಸುಮಾರು ವರ್ಷ 6 ಮಂತ್ಸ್ ಒನ್ಸು ಬಂದುಬಿಡ್ತಿದ್ರು ಇಂಡಿಯಾಕ್ಕೆ. ಹಾಗೆ ಈಗ ಏನೋ ಅನಿಸಲ್ಲ, ಒಂಥರ ಒಂಥರ ಅಡ್ಜಸ್ಟ್ ಆಗೋಗಿದ್ದೀನಿ ಹೀಗೆ ಹೊರಗೆ. ನಂದು ನಿದ್ದೆ ಅಷ್ಟೊಂದು ಗಾಢವಾಗಿ ಅಂತ ಬರಲ್ಲ. ನೋಡಿ, ಈಗ ಡಿಸೈನ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಈ ಡಾಟ್ಸು, ಈ ಥರ ನಾನು ಡಾಟ್ಸ್ ಯಾವಾಗಲೂ ಹಾಕಿರಲಿಲ್ಲ. ಈಗ ಅದನ್ನು ಈ ಥರ ಚೇಂಜ್ ಮಾಡ್ಕೋಬೋದಾ ನೋಡೋಣ. ಈ ಗ್ಯಾಪಿಗೆ ಒಂದೇ ಥರ ಸ್ವೂಷಸ್ಸು ಬ್ರಷ್ ಸ್ಟ್ರೋಕ್ ಏನು ಕೊಡೋದು ಅಂತ ಇದು ಮಾಡಿಕೊಂಡೆ. ಮತ್ತು ನಾನು ಈಗ ತೋರಿಸೂ ಇರಲಿಲ್ಲ ಮುಂಚೆ ಯಾವಾಗಲೂ. ಈ ಥರ ಹೀಗೆ ಹಾಫ್ ಸರ್ಕಲ್ ಆರ್ಚ್ ಥರ ಹಾಕ್ಕೊಂಡು ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಏನೋ ಒಂದು ಮಾಡೋಣ ಅಂತ. ಅದರಿಂದ ಈಗ ಚೇಂಜ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಏನು ಮಾಡೋಣ ಅಂತ ಯೋಚಿಸ್ಬೇಕು. ಅದು ಯೋಚಿಸಿ ಮಾಡ್ತೀನಿ. ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಇದು ಹೋದ ಸಲದ ಡಿಸೈನ್ ಇದೆಲ್ಲ ಹೋದ ವಾರ ತೋರಿಸಿದ್ದಕ್ಕೂ ಅಥವಾ ಮಂಡೇ ಒಂದೇ ಇದರಲ್ಲಿ ಪಾರ್ಟಲ್ಲಿ ಮಾಡಿದ್ನಲ್ಲ, ಅದಕ್ಕೂ ಇದೊಂದು ಸ್ವಲ್ಪ ದೊಡ್ಡದು ಪ್ಲೇಟು, 9 ಇಂಚು ಇದು. ಅದರಿಂದ ಇದೊಂದು ಸ್ವಲ್ಪ ಟೈಮ್ ತೊಗೋತಾ ಇದೆ. ಆಮೇಲೆ ತೀರಾ ಎಲ್ಲದನ್ನು ಡಿಸೈನ್ ಚೇಂಜ್ ಮಾಡಿ ಮಾಡೋಣ ಅಂತ ಅನ್ನೋದಕ್ಕೆ ತೀರಾ ದೊಡ್ಡದು ಅಲ್ಲ. ಆಮೇಲೆ ನೆಕ್ಸ್ಟ್ ಯಾವಾಗಲಾದರೂ ಇನ್ನೂ ಇದೆಲ್ಲ ಮುಗಿದ ಮೇಲೆ ಇನ್ನೊಂದಿದೆ, ಯಾವುದು ಮಿರರ್ದು, ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟು.
ಮಧ್ಯ ಮಿರರ್ ಹಾಕಿ ಹೇಗೆ ಮಾಡೋದು ಅಂತ. ಇನ್ನು ನಂದು ಅದು ಹಾಗೇ ಇಲ್ಲ, ಯಾವುದು ಎಲ್ಲ ಮಾಡಿರೋ ಡಿಸೈನ್ಗಳನ್ನೆಲ್ಲ ಒಂದು ಇಷ್ಟವಾದನ್ನು ಕೆಲವು ಇಟ್ಕೊಂಡಿದ್ದೀನಲ್ಲ, ಅದನ್ನು ಫೋಟೋ ತೆಗೆದು ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತ. ಟೈಮ್ ಆಗ್ತಾಯಿಲ್ಲ, ಅದು ನೋಡೋಣ ಯಾವಾಗಾಗುತ್ತೆ ಅಂತ. ಆಮೇಲೆ ವಾರ್ನಿಷ್ ಹಾಕೋದು ತೋರಿಸಿಲ್ಲ, ಅದನ್ನು ಒಂದು ವೀಡಿಯೋ ಮಾಡಿ ತೋರಿಸ್ಬೇಕು. ಯಾಕೆಂದರೆ ಅದು ಇನ್ನೂ ಡ್ರೈ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಒಂದು 4-5 ಒಟ್ಟಿಗೆ ಆದರೆ ಮಾಡೋದಕ್ಕೆ ಇದು ಈಸಿ. ಅದರಿಂದ ನೋಡಿ, ಈಗ ಡಾಟ್ ಹಾಕ್ತಾಯಿದ್ದೀನಿ. ಇದನ್ನು ಇವತ್ತಿನದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ನೆಕ್ಸ್ಟ್ ಇನ್ಯಾವುದಾದ್ರೂ ಡಿಸೈನು ಹಾಕ್ಬೋದಾ, ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದೆಯಾ ಅಥವಾ ಏನು ಅಂತ ನನಗೆ ತಿಳಿಸಿ ಆಯಿತಾ. ಎಲ್ಲರಿಗೂ ಕಷ್ಟ ಬರುತ್ತೆ, ಧೈರ್ಯವಾಗಿ ನಿಂತರೆ ಅದು ಹೋಗುತ್ತೆ. ಯಾವುದೂ ಏನು ಪರ್ಮನೆಂಟ್ ಅಲ್ಲ, ಅದೆಲ್ಲ ಪಾರ್ಟ್ ಆಫ್ ಲೈಫು, ಸ್ಟೇಜಸ್ ಅಷ್ಟೇ. ಕಾಲ ಬರುತ್ತೆ, ಜೀವನ ಚಕ್ರ ರೌಂಡಾಗಿ ಸುತ್ತಾ ಇರುತ್ತೆ, ಅದು ಎಲ್ಲ ಹೋಗುತ್ತೆ. ಒಂದಲ್ಲ ಒಂದು ದಿನ ಸುಖ ದಿನಗಳು ಬರುತ್ತೆ. ಅದು ಇಷ್ಟನ್ನು ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.